ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿಮಾನ ದುರಂತದ ಸುತ್ತ ಅನುಮಾನಗಳ ಹುತ್ತ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನನ್ನ ಜೊತೆಗೆ ಗಜೇಂದ್ರಗಡದ ಹಿರಿಯ ಪತ್ರಕರ್ತರಾದ ರಾಘವೇಂದ್ರ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಸರ್. ನಮಸ್ಕಾರ ಸರ್, ಈಗ ಅಹಮದಾಬಾದ್ ಏನು ವಿಮಾನ ದುರಂತ ಇದೆ, ಸೊ ಅದರ ಸುತ್ತ ಈಗ ಅನುಮಾನದ ಹುತ್ತ ಒಂದು ಸುತ್ತಕೊಂಡಿದೆ. ಸೊ ಈ ಒಂದು ವಿಮಾನದ ದುರಂತದ ಹಿಂದೆ ಸಾಕಷ್ಟು ಅನುಮಾನಗಳು, ಚರ್ಚೆ ಕೂಡ ಆಗ್ತಾ ಇವೆ ಈ ಸೋಷಿಯಲ್ ಮೀಡಿಯಾ ಇದರಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಈ ಒಂದು ಏರ್ ಇಂಡಿಯಾ ವಿಮಾನ ದುರಂತ ಅಂತಾರಾಷ್ಟ್ರೀಯ ಮಟ್ಟದೊಳಗ ಅತ್ಯಂತ ಖೇದಕರ ಸಂಗತಿಯಾಗಿ ಇಡೀ ವಿಶ್ವವೇ ಒಂದು ಕಣ್ಣೀರೊಳಗೆ ಇರ್ತಕ್ಕಂಥ ಒಂದು ಸಂದರ್ಭ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇಂಥ ದುರಂತ ಘಟನೆ ಆಗಬಾರದಿತ್ತು ಎನ್ನುವುದೇ ಎಲ್ಲರ ಕಳಕಳಿ. 300ಕ್ಕೂ ಹತ್ತಿರ ಸಾವು ನೋವುಗಳು ಇದು ಸಂಭವಿಸಿರುವುದು ದೇಶದ ಇತಿಹಾಸದ ಪುಟದಲ್ಲೇ ಇದು ಎರಡನೇ ಅತ್ಯಂತ ಮಹಾಘೋರ ದುರಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ವಿಮಾನ ದುರಂತ ಆಗಲು ಮುಖ್ಯ ಕಾರಣ ಏನು ಅನ್ನೋದೇ ಈಗ ದೇಶದೊಳಗಿರ್ತಕ್ಕಂಥ ಎಲ್ಲ ನಿವಾಸಿಗಳ ಮನದಾಳದ ಮುಖ್ಯ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಹಿಂಗಾತು? ವಿಮಾನ ಪತನ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಸರ್, ಇವಾಗ ಚರ್ಚೆಯಲ್ಲಿರೋದು, ಸೊ ವಿಮಾನ ದುರಂತದಲ್ಲಿ ವಿಮಾನಗಳು ಹೊರಡಬೇಕಾದ್ರೆ ಸಾಕಷ್ಟು ಪರೀಕ್ಷೆಗಳು ನಡೀತದೆ. ಸೊ ಈಗ ಸಾವನ್ನಪ್ಪಿರುವ ಮನೆಗಳಲ್ಲಿ ಚರ್ಚೆ ನಡೀತಾ ಇರೋದೇ, ನೀವು ವಿಮಾನವನ್ನ ಟೇಕ್ ಆಫ್ ಮಾಡುವಾಗ ಯಾವುದು ಟೇಕ್ ಆಫ್ ಆಗುವ ಸಂದರ್ಭದೊಳಗೆ ಯಾವುದು ಪರಿಶೀಲನೆ ಮಾಡಿದ್ದಿಲ್ಲ ಏನೋ ಅಂತ ಚರ್ಚೆ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಅಂತ ಇಲ್ಲ, ವಿಮಾನ ಟೇಕಪ್ ಆಗೋ ಸಂದರ್ಭದೊಳಗೆ ಏನಾಗಿದೆ ಅನ್ನೋದು ಇನ್ನೂರಿಗೂ ನಿಗೂಢವಾಗಿ ಉಳ್ಕೊಂಡದ. ಅದೇನಿದ್ರು ಈಗ ತನಿಖೆಯಿಂದ ಹೊರಬೀಳ್ಬೇಕಾಗಿದೆ. ಇವೆಲ್ಲ ಏನೇನು ಸಾಕಷ್ಟು ಅನುಮಾನಗಳದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಇತ್ತೀಚೆಗೆ ಭಾರತ ರಾಷ್ಟ್ರ ಭಯೋತ್ಪಾದನೆ ವಿರುದ್ಧ ಸಿಂಧೂರ್ ಎನ್ನುವ ಒಂದು ಕಾರ್ಯಾಚರಣೆ ಪ್ರಾರಂಭಿಸಿ ಇಡೀ ವಿಶ್ವ ಬೆಸ್ಟ್ ಬೀಳುವಂತ ಒಂದು ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನಕ್ಕೆ ಹಾಗೂ ಭಯೋತ್ಪಾದಕರಿಗೆ ಒಂದು ನಡುಕು ಹುಟ್ಟಿಸಿದ. ಈ ಒಂದು ಕಾರ್ಯಾಚರಣೆಯ ಆದ ಬಳಿ ಕೆಲವೇ ದಿನಗಳಲ್ಲಿ ಈ ಒಂದು ವಿಮಾನ ದುರಂತ ಆಗಿರುವುದು ಸಹಿತ ಸಾಕಷ್ಟು ಅನುಮಾನಗಳಿಗೆ ಜನರ ಮನದಾಳೊಳಗ ಮೂಡ್ಲಿಕ್ಕತ್ತದ. ಇದಕ್ಕೆ ಪೂರಕವೆಂಬಂತೆ ನಮ್ಮ ಮಾಧ್ಯಮಗಳಲ್ಲಿ ಹಿರಿಯರು ಹಾಗೂ ಸಾಕಷ್ಟು ತಜ್ಞರು ಇದ್ರ ಕುರಿತು ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಇಲ್ಲ, ಇದ್ರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡಿದೆಯಾ, ನಮ್ಮ ಶತ್ರು ರಾಷ್ಟ್ರಗಳು ಏನಾದ್ರೂ ಇದರೊಳಗೆ ಕೈಚಾಕ ತೋರಿಸಿದ್ದಾರ ಏನೋ, ಇಂಥ ಸಾಕಷ್ಟು ಅನುಮಾನಗಳು ಎಲ್ಲಾ ದೇಶವಾಸಿಗಳ ಜನ ಮನದೊಳಗೆ ಕಾಡ್ಲಿಕ್ಕತ್ತದ. ಇದಕ್ಕೆ ಈ ಒಂದು ಘಟನಾ ಸ್ಥಳಕ್ಕೆ ಈಗಾಗಲೇ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಸಚಿವರಾದಂತ ಅಮಿತ್ ಶಾ ಅವರ ಜೊತೆಗೆ ಸಾಕಷ್ಟು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇರ್ತಕ್ಕಂಥ ವಾಸ್ತವಿಕ ಚಿತ್ರಣವನ್ನು ವೀಕ್ಷಣೆ ಮಾಡಿ ಅಲ್ಲಿ ಬದುಕಿ ಉಳಿದಂತ ಜನರ ಏನು ತೊಂದರೆ ಒಳಗಿದ್ದಾರ ಅವರಿಗೆಲ್ಲ ಸಾಂತ್ವನ ಹೇಳಿ, ಓರ್ವ ವ್ಯಕ್ತಿ ಏನಂದ್ರೆ ದವಾಖಾನೆ ಹಾಸ್ಪಿಟಲ್ ಒಳಗೆ ಅವ್ರು ಏನ್ಬಿಟ್ರೆ ಅವನನ್ನು ಭೇಟಿಯಾಗಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆಯಾಗಿ. ಮತ್ತೆ ಇದ್ರ ಜೊತೆಗೆ ಈಗ ತನಿಖೆ ಸಹ ಮುಂದುವರಿಸಿದ್ದಾರೆ. ಅದರಿಂದ ಸತ್ಯಾಸತ್ಯತೆ ಹೊರಗೆ ಬೀಳ್ತದೆ. ಆದ್ರೆ ಅದಕ್ಕಿಂತ ಪೂರ್ವಯೊಳಗೆ ಈ ಒಂದು ಏರ್ ಇಂಡಿಯಾ ಭಾರತ ದೇಶದ ಮಹತ್ವಪೂರ್ಣವಂತ ಮಹಾನ್ ಸಂಸ್ಥೆ ಇದು.
ಏರ್ ಇಂಡಿಯಾ. ಈ ಏರ್ ಇಂಡಿಯಾ ಸಂಸ್ಥೆ ಸಾಕಷ್ಟು ವರ್ಷಗಳಿಂದ ನಮ್ಮ ಭಾರತದೊಳಗ ಸೇವೆ ಪ್ರಾರಂಭಿಸಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದೊಳಗ ಒಳ್ಳೆ ಹೆಸರನ್ನು ಪಡೆದಂತ ಈ ಒಂದು ಸಂಸ್ಥೆ, ಈ ಒಂದು ವಿಮಾನ ಈಗ ಪತನ ಆಗ್ಲಿಕ್ಕೆ ಮುಖ್ಯ ಕಾರಣ ಏನೆಂಬುದು ಈಗ ನಿಗೂಢವಾಗಿದೆ. ಬಟ್ ಒಂದು ವಿಶೇಷತೆ ಏನಂದ್ರೆ, ಈ ಕುರಿತು ನಮ್ಮ ಮಾಧ್ಯಮದ ಹಿರಿಯರಾದಂತ ಸುಭಾಷ್ ಭೂಗರ್ ಅವರು ಒಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರು ಒಂದು ಹೊಸ ವಿಚಾರವನ್ನು ತೋರ್ಪಡಿಸಿದ್ದಾರೆ. ಅದೇನಂದ್ರೆ, ಕಳೆದ ಈ ಒಂದು ವಿಮಾನ ದುರಂತ ಆಗುವ 3 ತಿಂಗಳ ಮೊದಲು ಅರವಿಂದ್ ಎಂಬುವರು ಎಕ್ಸ್ ನಲ್ಲಿ ಒಂದು ಟ್ವೀಟ್ ಮಾಡಿದ್ರಂತೆ. ಏನಂದ್ರೆ, ನಮ್ಮ ಭಾರತ ದೇಶದ ಏರ್ ಇಂಡಿಯಾ ಕಂಪನಿಗೆ ಕಪ್ಪು ಚುಕ್ಕೆ ತರಬೇಕು, ಆ ಒಂದು ಏರ್ ಇಂಡಿಯಾದೊಳಗ ಪ್ರಯಾಣ ಮಾಡುವುದು ಸುಖಕರವಲ್ಲ, ರಕ್ಷಣೆಯಾಗಿಲ್ಲ ಎನ್ನುವ ಅಂತಾರಾಷ್ಟ್ರೀಯ ಕೈವಾಡುಗಳು ಈ ಒಂದು ಕೃತ್ಯ ನಡೆಸಲಿಕ್ಕೆ ಷಡ್ಯಂತ್ರ ನಡೆಸ್ಯಾರ ಅಂತ ಎನ್ನುವ ಸಂಶಯ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆ ಕುರಿತು ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಹಿರಿಯ ಪತ್ರಿಕೋದ್ಯಮಗಳಾದಂತ ಶ್ರೀಯುತ ಸುಭಾಷ್ ಹೂಗಾರ್ ಸರ್ ಅವರು ಈಗಾಗಲೇ ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಅಹಮದಾಬಾದ್ನಲ್ಲಿ ನಡೆದಂಥ ಭೀಕರ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವುದರ ಬಗ್ಗೆ ಈಗ ಶೋಧ ಮತ್ತು ತನಿಖೆ ನಡೀತಾ ಇದೆ. 241 ಜನ ಪ್ರಯಾಣಿಕರು ಮತ್ತು ಅಲ್ಲಿ ಮೆಡಿಕಲ್ ಕಾಲೇಜ್ ಒಂದರೊಳಗಡೆ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 265 ಜನರ ಸಾವಿಗೆ ಕಾರಣವಾದಂಥ ಅತ್ಯಂತ ಭೀಕರ, ಭಯಾನಕ, ಹೃದಯ ವಿದ್ರಾವಕ ಮತ್ತು ದುರಂತಮಯ ಘಟನೆಗೆ ಕಾರಣ ಏನು ಅನ್ನೋದರ ತನಿಖೆ ಈಗ ನಡೀತಾ ಇದೆ. ವಿಮಾನದಲ್ಲಿನ ತಾಂತ್ರಿಕ ದೋಷ ಮತ್ತು ಏರ್ ಇಂಡಿಯಾ ಸಂಸ್ಥೆಯ ಸಿಬ್ಬಂದಿಯ ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಮಾತ್ರ ಈ ಘಟನೆಗೆ ಕಾರಣನೋ ಅಥವಾ ಈ ಘಟನೆಯ ಹಿಂದೆ ಏನಾದರೂ ಒಂದು ಅಂತಾರಾಷ್ಟ್ರೀಯ ಕೈವಾಡ, ಷಡ್ಯಂತ್ರ, ಸಂಚು ಇದೆಯಾ? ಇದೊಂದು ಭಯೋತ್ಪಾದನಾ ಕೃತ್ಯವ? ಇಸ್ ಇಟ್ ಎ ಆ್ಯಕ್ಟ್ ಆಫ್ ಟೆರರ್? ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈಗ ತನಿಖೆ ನಡಿಬೇಕಾಗಿದೆ. ಆ ರೀತಿಯ ತನಿಖೆ ನಡೀಲಿ ಅನ್ನುವ ಒತ್ತಾಯ ಕೂಡ ಇದೆ. ಇದೊಂದು ಆ್ಯಕ್ಟ್ ಆಫ್ ಟೆರರ್ ಇರ್ಬೋದಾ ಅಥವಾ ಇದೊಂದು ಕೈವಾಡ ಇರ್ಬೋದಾ? ಯಾರಾದರೂ ಸಂಚು ರೂಪಿಸಿ ಈ ಒಂದು ದುರಂತಕ್ಕೆ ಕಾರಣರಾದ್ರ ಅನ್ನುವ ಸಂಶಯ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಎಕ್ಸ್ ಪ್ಲಾಟ್ಫಾರ್ಮ್ನೊಳಗಡೆ ಒಂದು ಹ್ಯಾಂಡಲ್ ಇದೆ. ಆ ಹ್ಯಾಂಡಲ್ನಲ್ಲಿ ಈ ಘಟನೆ ನಡೆಯೋದಕ್ಕಿಂತ ಸುಮಾರು 3 ತಿಂಗಳು ಹಿಂದೆಯೇ ಒಂದು ವಿಚಾರವನ್ನು ಬರೀಲಾಗಿತ್ತು. ಭಾರತದ ಏರ್ ಇಂಡಿಯಾ ಸಂಸ್ಥೆಯ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ, ಸಂಚು, ಕುತಂತ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ನಡೀತಾ ಇದೆ. ಹೇಗಾದರೂ ಮಾಡಿ ಏರ್ ಇಂಡಿಯಾ ಸಂಸ್ಥೆಗೆ, ಅದರ ಹೆಸರಿಗೆ ಮಸಿ ಬಳಿಯುವಂಥ, ಅದಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನುವ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಅಂತ 3 ತಿಂಗಳ ಹಿಂದೆಯೇ ಆ ಒಂದು ಎಕ್ಸ್ ಹ್ಯಾಂಡಲ್ನಲ್ಲಿ ಬರೆಯಲಾಗಿತ್ತು. ಈ 3 ತಿಂಗಳ ನಂತರ ಈಗ ಇಂಥದ್ದೊಂದು ಭೀಕರವಾದಂಥ, ಭಯಾನಕವಾದಂಥ ಘಟನೆ ನಡೆದು ಹೋಗಿದೆ. ಆ ಕಾರಣಕ್ಕಾಗಿ ಇದು ಕೇವಲ ತಾಂತ್ರಿಕ ದೋಷದಿಂದ ನಡೆದಿರುವಂಥ ದುರಂತನೋ ಅಥವಾ ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನುವ ಒಂದು ಸಂಶಯ ಉಂಟಾಗ್ತಾ ಇದೆ. ಹಾಗಾದರೆ ಆ ಒಂದು ಟ್ವೀಟನ್ನು ಮಾಡಿದವರು ಯಾರು, ಅದರಲ್ಲಿ ಏನು ಹೇಳಿದರು, ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತಿನ ನಾನು ಈ ವಿಡಿಯೋದೊಳಗಡೆ ಹೇಳ್ತೀನಿ. ಮಾರ್ಚ್ 11ನೇ ತಾರೀಕಿಗೆ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಅರವಿಂದ್ ಹೆಸರಿನ ಒಂದು ಹ್ಯಾಂಡಲ್ ಮೂಲಕ ಒಂದು ವಿಚಾರವನ್ನು ಹೇಳಲಾಗಿತ್ತು. ಆ ವಿಚಾರ ಏನು ಅಂತಂದರೆ, ಭಾರತದ ಏರ್ ಇಂಡಿಯಾ ಸಂಸ್ಥೆಯ ಹೆಸರಿಗೆ ಕಳಂಕ ತರಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ, ಕೈವಾಡ ನಡೆದಿದೆ. ಇದರೊಳಗಡೆ ಪಾಕಿಸ್ತಾನ ಇದೆ, ಚೀನಾ ಇದೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿವೆ, ಟರ್ಕಿ ಇದೆ, ತಾಲಿಬಾನ್ ಇದೆ. ಇವರೆಲ್ಲರೂ ಸೇರಿಕೊಂಡು ಭಾರತದ ಏರ್ ಇಂಡಿಯಾ ಸಂಸ್ಥೆಯ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಸಂಸ್ಥೆಯ ವಿಮಾನಗಳಲ್ಲಿ ಪ್ರಯಾಣ ಮಾಡುವುದು ಸೇಫ್ ಅಲ್ಲ ಅಂತ ಜಗತ್ತಿಗೆ ಹೇಳುವಂಥ ಪ್ರಯತ್ನವನ್ನು ಈ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸಂಚುಕೋರರೆಲ್ಲರೂ ಕೂಡ ರೂಪಿಸ್ತಾ ಇದ್ದಾರೆ ಅಂತ ಆ ಒಂದು ಟ್ವೀಟ್ನಲ್ಲಿ ಹೇಳಲಾಗಿತ್ತು. ಕಾರಣ ಏನು ಅಂತಂದರೆ, ಏರ್ ಇಂಡಿಯಾ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ವಿಮಾನಯಾನ ಸಂಸ್ಥೆಗಳ ಜೊತೆಗೆ ಕಾಂಪಿಟೇಷನನ್ನು ಮಾಡಲಿಕ್ಕೆ ಅದು ಯೋಗ್ಯವಲ್ಲ ಅಂತ ಸಾರಬೇಕಾಗಿದೆ. ಅಂಥ ಒಂದು ಕ್ವಾಲಿಟಿ, ಅಂಥ ಒಂದು ಸೇವೆ
ಏರ್ ಇಂಡಿಯಾ ಸಂಸ್ಥೆ ಒಳಗಡೆ ಇಲ್ಲ, ವೆರಿ ಪುವರ್ಲಿ ಮ್ಯಾನೇಜ್ಡ್ ಏರ್ ಇಂಡಿಯಾ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನು ಮತ್ತು ಭಾರತದ ಈ ಸಂಸ್ಥೆಯ ಹೆಸರಿಗೆ ಮಸಿ ಬಳಿಯುವಂಥ, ಕಳಂಕ ತರುವಂಥ ಉದ್ದೇಶದಿಂದ ಪಾಕಿಸ್ತಾನ, ಚೀನಾ, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಟರ್ಕಿ ಇವರೆಲ್ಲರೂ ಸೇರಿಕೊಂಡು ಇಂಥದೊಂದು ಸಂಚನ್ನು ರೂಪಿಸ್ತಾ ಇದ್ದಾರೆ ಅಂತ ಆ ಟ್ವೀಟ್ನಲ್ಲಿ ಹೇಳಲಾಗಿತ್ತು. ಇದು ನಿಜವೋ ಅಥವಾ ಸುಳ್ಳು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಇದನ್ನು ನಾವು ಹೇಳ್ತಾ ಇಲ್ಲ. ಎಕ್ಸ್ ಪ್ಲಾಟ್ಫಾರ್ಮ್ ಒಳಗಡೆ ಅರವಿಂದ್ ಹೆಸರಿನ ಒಂದು ಅಕೌಂಟ್ ಇದೆ, ಹ್ಯಾಂಡಲ್ ಇದೆ. ಆ ಹ್ಯಾಂಡಲ್ನಲ್ಲಿ ಈ ಥರದ ವಿಚಾರಗಳನ್ನು ಹೇಳಲಾಗಿದೆ. ಈ ವಿಚಾರ ನಿಜನೋ ಅಥವಾ ಸುಳ್ಳು ಅನ್ನೋದು ತನಿಖೆ ಮುಗಿದ ನಂತರವೇ ಗೊತ್ತಾಗಬೇಕು. ಸಂಪೂರ್ಣವಾಗಿ ತನಿಖೆ ಮುಗಿದು ಅದರ ವರದಿ ಕೈ ಸೇರುವವರೆಗೆ ಯಾವುದೇ ಅಭಿಪ್ರಾಯವನ್ನು ಹೊಂದೋದು ಸರಿಯಲ್ಲ. ಆದರೆ ಕೈವಾಡ, ಷಡ್ಯಂತ್ರ, ಕುತಂತ್ರ ಇರಬಹುದೇ ಅನ್ನುವ ಆ್ಯಂಗಲ್ ಸೇರಿದಂತೆ ಎಲ್ಲ ಆ್ಯಂಗಲ್ಗಳ ಮೂಲಕ ತನಿಖೆ ನಡೆಸಬೇಕಾದಂಥ ಅಗತ್ಯ ಅಂತೂ ಖಂಡಿತವಾಗಿಯೂ ಇದೆ. ಅತ್ಯಂತ ಗಂಭೀರವಾದಂಥ, ಆಳವಾದಂಥ ತನಿಖೆ ಈ ದುರಂತ ಘಟನೆಯ ಬಗ್ಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಕೇವಲ ಭಾರತೀಯರು ಮಾತ್ರ ಈ ದುರಂತ ಘಟನೆಯಲ್ಲಿ ಸಾವನ್ನಪ್ಪಿಲ್ಲ. 53 ಜನ ಇಂಗ್ಲೆಂಡ್ನ ಪ್ರಜೆಗಳು, ಪೋರ್ಚುಗಲ್ನ 7 ಜನ, ಕೆನಡಾದ 1 ಮತ್ತು ಟರ್ಕಿಯ 1 ಸೇರಿದಂತೆ ವಿದೇಶಿ ಪ್ರಜೆಗಳು ಕೂಡ ಈ ದುರಂತ ಘಟನೆಯೊಳಗಡೆ ಸಾವನ್ನಪ್ಪಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಈ ತನಿಖೆಯ ಬಗ್ಗೆ ವಿಶೇಷವಾದಂಥ ನಿಗಾ ಇರ್ತದೆ. ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇರ್ತಾರೆ. ಯಾವ ಕಾರಣಕ್ಕಾಗಿ ಇಂಥದೊಂದು ದುರಂತ ಘಟನೆ ನಡೀತು ಅನ್ನೋದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಎಲ್ಲರಿಗೂ ಕೂಡ ಇರ್ತದೆ. 53 ಜನ ಸಾವಿಗೀಡಾಗಿರೋದ್ರಿಂದ ಇಂಗ್ಲೆಂಡ್ನ ಒಂದು ವಿಶೇಷ ತಂಡ ಇದೇ ವಿಚಾರಕ್ಕೆ ತನಿಖೆಗೋಸ್ಕರನೇ ಭಾರತಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ವಿಚಾರಗಳಂತೂ ನಡೀತದೆ. ನಡೆದ ನಂತರ ದುರಂತ ಘಟನೆಗೆ ಕಾರಣ ಏನು ಅನ್ನೋದರ ಸತ್ಯ ಗೊತ್ತಾಗತ್ತೆ, ಅದು ಬೇರೆ ವಿಚಾರ. ಆದರೆ ಏರ್ ಇಂಡಿಯಾದ ಮಾಲೀಕರಿಗೆ ನಮ್ಮ ಏರ್ ಇಂಡಿಯಾ ವಿಮಾನಗಳ ಸೇವೆಯ ಗುಣಮಟ್ಟದ ಬಗ್ಗೆ, ಅದರ ಒಂದು ಮೇಂಟೆನೆನ್ಸ್ ಬಗ್ಗೆ, ಅದರ ಒಂದು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯದ ಬಗ್ಗೆ ಏರ್ ಇಂಡಿಯಾ ಸಂಸ್ಥೆಯ ಮಾಲೀಕರು ಗಮನ ಕೊಡುವಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ಕೈ ಮುಗಿದು ಏರ್ ಇಂಡಿಯಾ ಸಂಸ್ಥೆಗೆ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ವಿಮಾನಗಳ ಸೇವೆಯ ಗುಣಮಟ್ಟವನ್ನು ಸುಧಾರಿಸಿ, ಮೇಂಟೆನೆನ್ಸನ್ನು ಸುಧಾರಿಸಿ, ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸನ್ನು ಸುಧಾರಿಸ್ರಿ. ಏರ್ ಇಂಡಿಯಾ ವಿಮಾನಗಳ ಇಮೇಜ್ಗೆ ಧಕ್ಕೆ ಬಂದರೆ ಅದು ಕೇವಲ ಏರ್ ಇಂಡಿಯಾ ಸಂಸ್ಥೆಗೆ ಧಕ್ಕೆ ಬಂದಂತಲ್ಲ, ಇಡೀ ದೇಶದ ಇಮೇಜ್ಗೆ ಧಕ್ಕೆ ಬಂದಂತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ವಿಮಾನಗಳ ಸೇವೆಯ ಗುಣಮಟ್ಟವನ್ನು ಸುಧಾರಿಸಿ ಅಂತ ಎಲ್ಲರೂ ಕೂಡ ವಿಮಾನಯಾನ ಸಂಸ್ಥೆಗೆ ಕೈ ಮುಗಿದು ಕೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಈ ಏರ್ ಇಂಡಿಯಾ ಸಂಸ್ಥೆ ಮೊದಲಿಗೆ ಭಾರತ ಸರ್ಕಾರದ ಅಧೀನದೊಳಗಡೆ ಇತ್ತು. ಆದರೆ ಕೆಲ ವರ್ಷಗಳ ಹಿಂದೆ ಟಾಟಾ ಸಮೂಹ ಈ ಸಂಸ್ಥೆಯನ್ನು ಖರೀದಿ ಮಾಡಿದೆ. ಟಾಟಾ ಸಮೂಹ ಖರೀದಿ ಮಾಡಿದ ನಂತರ ಏರ್ ಇಂಡಿಯಾ ಸಂಸ್ಥೆಯ ಸೇವೆಯ ಗುಣಮಟ್ಟ ಸುಧಾರಿಸಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದವ್ರಿಗೆಲ್ಲರಿಗೂ ಕೂಡ ಈಗ ನಿರಾಶೆ ಆಗಿದೆ. ಟಾಟಾ ಸಮೂಹದ ಅಧೀನಕ್ಕೆ ಸೇರಿದ ನಂತರವೂ ಕೂಡ ಏರ್ ಇಂಡಿಯಾದ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಮೇಂಟೆನೆನ್ಸು ಸರಿ ಇರಲ್ಲ, ಅಲ್ಲಿನ ಸರ್ವಿಸ್ನ ಕ್ವಾಲಿಟಿ ಸರಿ ಇರಲ್ಲ, ಭಾಳ ಪುವರ್ಲಿ ಮ್ಯಾನೇಜ್ಡ್ ಏರ್ಲೈನ್ ಅನ್ನುವ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಏರ್ ಇಂಡಿಯಾ ಸಂಸ್ಥೆಯ ಸೇವೆಗಳ ಗುಣಮಟ್ಟದ ಬಗ್ಗೆ ಸಾರ್ವಜನಿಕವಾಗಿ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಫೇಸ್ಬುಕ್ನಲ್ಲಿ ಮೂಕನಹಳ್ಳಿ ರಂಗಸ್ವಾಮಿ ಅನ್ನೋ ಒಬ್ಬ ಆರ್ಥಿಕ ತಜ್ಞರು, ನನ್ನ ಸ್ನೇಹಿತರು ಕೂಡ ಹೌದು, ಅವರು ಮಾಡಿರುವಂಥ ಒಂದು ಪೋಸ್ಟನ್ನು ನೋಡಬೇಕು. ಏರ್ ಇಂಡಿಯಾ ಸಂಸ್ಥೆಯ ಸೇವೆಯ ಗುಣಮಟ್ಟ ಎಷ್ಟು ಕಳಪೆಯಾಗಿದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ನಿರ್ದಿಷ್ಟವಾಗಿ ನಿನ್ನೆ ನಡೆದಂಥ ಘಟನೆಯ ಬಗ್ಗೆ, ದುರಂತದ ಬಗ್ಗೆ ಅವರು ಏನೂ ಬರೆದೇ ಇದ್ದರೂ ಕೂಡ ಏರ್ ಇಂಡಿಯಾ ಸಂಸ್ಥೆಯ ಸೇವಾ ಗುಣಮಟ್ಟ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅದರೊಳಗಡೆ ನಾನು ಫ್ಲೈ ಮಾಡೋದನ್ನು ನಿಲ್ಲಿಸಿದೆ ಅಂತ ಬರೆದಿದ್ದಾರೆ. 2001ರಲ್ಲಿ ಕೊನೆಯ ಬಾರಿಗೆ ನಾನು ಏರ್ ಇಂಡಿಯಾ ಮೂಲಕ ಪ್ರಯಾಣವನ್ನು ಮಾಡಿದ್ದೆ. ಅದಾದ ನಂತರ ಎಷ್ಟೇ ಜನ ಏನೇ ಹೇಳಿದರೂ ಕೂಡ ಏರ್ ಇಂಡಿಯಾದೊಳಗಡೆ ಟಿಕೆಟ್ ಪ್ರೈಸ್ ಕಡಿಮೆ ಇರುತ್ತೆ, ಈಗ ಮೊದಲಿನಂತೆ ಇಲ್ಲ, ಅದರ ಒಂದು ಸರ್ವಿಸ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ಹೇಳಿದರೂ ಕೂಡ ಏರ್ ಇಂಡಿಯಾದ ವಿಮಾನಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ನನಗೆ ಧೈರ್ಯ ಬರೋದಿಲ್ಲ ಅಂತ ರಂಗಸ್ವಾಮಿಯವರು ಬರೆದಿದ್ದಾರೆ. ಈ ಒಂದು ಅಭಿಪ್ರಾಯವೇ ಸಾಕು ಏರ್ ಇಂಡಿಯಾದ ಬಗ್ಗೆ ಯಾವ ರೀತಿಯಾದಂಥ ಇಮೇಜು ಸಾರ್ವಜನಿಕವಾಗಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಈ ಘಟನೆಯ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಾಸ್ತಿ ಮಾಡೋದು ಬೇರೆ ವಿಚಾರ. ಅದರ ಜೊತೆಗೆ ಏರ್ ಇಂಡಿಯಾ ಸಂಸ್ಥೆ ತನ್ನ
ವಿಮಾನಗಳ ಸೇವೆಯ ಗುಣಮಟ್ಟವನ್ನು ಸುಧಾರಿಸುವುದು ಕೂಡ ಅವಶ್ಯಕತೆ ಇದೆ. ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಕಾರ ಈ ದುರಂತಕ್ಕೆ ಕಾರಣ ಏನು? ಕೇವಲ ತಾಂತ್ರಿಕ ದೋಷ ಕಾರಣವಾ ಅಥವಾ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದ ಸಂಚು ಈ ದುರಂತದ ಹಿಂದೆ ಇದೆಯಾ? ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಸೊ ನೋಡ್ಕೊಂಬಂದ್ವಿ ಹಿರಿಯ ಪತ್ರಕರ್ತರಾದಂತಹ ಸುಭಾಷ್ ಹೋಗಾರ್ ಅವರು. ಸೊ ಚರ್ಚೆ ಏನೆಲ್ಲ ನಡೀತು ಅಂತ. ಸೊ 3 ತಿಂಗಳ ಹಿಂದೆ ಮಾರ್ಚ್ 11ನೇ ತಾರೀಕು ಎಕ್ಸ್ ಖಾತೆಯಲ್ಲಿ ಅರವಿಂದ್ ಎಂಬ ಒಂದು ಅಕೌಂಟ್ ಅವ್ರೇನು 3 ತಿಂಗಳ ಹಿಂದೆ ವ್ಯಕ್ತಪಡಿಸಿದ್ರು ತಮ್ಮ ಅನಿಸಿಕೆಯನ್ನ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ, ಸೊ 3 ತಿಂಗಳ ಹಿಂದೆ ಇದು ಚರ್ಚೆ ನಡೀತಾ ಇದೆ. ಅದ್ರ ಕುರಿತಾಗಿ ಸೊ 3 ತಿಂಗಳು ಆದ ಬಳಿಕ ಈ ಒಂದು ವಿಮಾನ ದುರಂತ ನಡೆಯುತ್ತೆ. ಸೊ ಇದರಿಂದ ಅಂತಾರಾಷ್ಟ್ರೀಯ ಕೈವಾಡು ಕೂಡ ಇದೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು ಸರ್, ಚೀನಾ ಆಗಿರ್ಬೋದು, ಸೊ ಸಾಕಷ್ಟು ದೇಶಗಳು ನಮ್ಮ ಟರ್ಕಿ ಈ ತರ ದೇಶಗಳು ಏನಾಗ್ತಾ ಇದೆ ಅಂದ್ರೆ ಇದು ಇಂಡಿಯಾದ ಒಂದು ಕಂಪನಿ ಏರ್ ಇಂಡಿಯಾ ಎಂಬ ಒಂದು ಕಂಪನಿನ ಇಂಡಿಯಾ ಕಂಪನಿ ಏನಾಗ್ತಾ ಇದೆ ಬೇರೆ ದೇಶದ ಕಂಪನಿಗಳ ಜೊತೆ ಕಾಂಪೀಟ್ ಸ್ಪರ್ಧೆಗಳಿದೆ. ಸೊ ಆ ಒಂದು ಇಂಡಿಯಾ ಎಂಬ ಹೆಸರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಸಾಕಷ್ಟು ದೇಶಗಳು ಕೂಡ ಸಂಚನ್ನ ರೂಪಿಸ್ತಾ ಇದಾವೆ. ಇದು ಒಂಥರ ವಿಚಾರ ಮಾಡೋದಾದ್ರೆ ಇದು ಆಕ್ಟ್ ಆಫ್ ಟೆರರ್ ಆಗಿರ್ಬೋದಾ? ಟೆರರಿಸ್ಟ್ ಗಳು ಏನಾದ್ರು ಅಟ್ಯಾಕ್ ಮಾಡ್ಲಿಕ್ಕೆ ಈ ತರ ಏನಾದ್ರು ಪ್ಲಾನ್ ಮಾಡಿರ್ಬೋದಾ ಅಂತ. ಈಗ ಭಯೋತ್ಪಾದಕರು ಆಯ್ತು ಮತ್ತು ನಮ್ಮ ಶತ್ರು ರಾಷ್ಟ್ರಗಳಾಯ್ತು ಕೇವಲ ನೇರವಾಗಿ ಯುದ್ಧಕ್ಕೆ ಮಾಡಲಾರದೆ ಸಾಕಷ್ಟು ಈ ಹಿಂಬದಿಯಿಂದ ಬಂದು ಬೆನ್ನಿಗೆ ಚೂರಿ ಹಾಕೋದಂತಾರಲ್ಲ, ಆ ರೀತಿ ಕೆಲಸ ಈಗಾಗಲೇ ಶತ್ರು ರಾಷ್ಟ್ರಗಳು ಸಾಕಷ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಸ್ವರೂಪ ಬಂದ ಬರದ ಭಾಗವೇ ಭಯೋತ್ಪಾದನೆ ಮೂಲಕ ನಮ್ಮ ರಾಷ್ಟ್ರವನ್ನು ಅವರು ಅಲುಗಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದ್ರು, ಅದು ಸಾಧ್ಯ ಆಗ್ತಾ ಇಲ್ಲ. ಭಾರತವನ್ನು ಯಾರು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇದನ್ನ ಯಾವ ರೀತಿಯಾಗಿ ಆದ್ರೂ ಭಾರತ ದೇಶವನ್ನು ನಾವು ಸದೃಢಗಳು ಇದ್ದಂತ ಭಾರತ ದೇಶವನ್ನು ಒಂದು ರೀತಿಯಿಂದ ಹಿನ್ನಡೆ ಮಾಡಬೇಕು, ಈ ದೇಶಕ್ಕೆ ಕಪ್ಪು ಚುಕ್ಕಿ ತರಬೇಕು ಅನ್ನೋ ಒಂದು ಕೇವಲ ಅದೇ ಒಂದು ಮೂಲ ಉದ್ದೇಶವಾಗಿಟ್ಟುಕೊಂಡು ಷಡ್ಯಂತ್ರ ನಡೆದೇ ಇದೆ. ವಿದೇಶ ಕೆಲವು ಶತ್ರು ರಾಷ್ಟ್ರಗಳು ನಡೆಸಿದ್ದೇ ಇದ್ದಾರೆ. ಇದನ್ನು ನಾವು ಈಗಾಗಲೇ ನಮ್ಮ ಸುಭಾಷ್ ಹುಗಾರ್ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಅದೇ ಕೊನೆಯಲ್ಲ ಒಟ್ಟಾರೆಯಾಗಿ ಈ ಒಂದು ಮಹಾನ್ ದುರಂತದ ಹಿಂದೆ ಏನೇನಿದೆ, ಯಾರ್ಯಾರ ಕೈವಾಡಿದೆ, ಹೇಗಾಗಿದೆ ಎಂಬುದು ಸಮಗ್ರ ಚಿತ್ರಣ ಹೊರಬೀಳ್ಬೇಕಂದ್ರ ಸಂಪೂರ್ಣ ತನಿಖೆ ಆದ ಬಳಿಕ ಅದರ ಚಿತ್ರಣವೇ ಹೊರಗೆ ಬಿದ್ದ ಬಳಿಕ ಅದರ ಸತ್ಯಾಸತ್ಯತೆ ತಿಳಿತದ. ಅಲ್ಲಿವರೆಗೂ ಸಹಿತ ಈ ಅನುಮಾನದ ಹುತ್ತ ದೇಶದ ಜನರ ಮನದಲ್ಲಿ ಶಾಶ್ವತವಾಗಿ ಇರುತ್ತದೆ. ಅದು ಹೋಗ್ಬೇಕಾಯ್ತಂದ್ರ ಅದರ ಮೂಲ ಕಾರಣ ಎಂಬುದನ್ನು ತನಿಖಾಧಿಕಾರಿಗಳು ನಡೆಸಿ ಅದರ ಸತ್ಯಾಸತ್ಯದ ಹೊರಗೆ ಬಿದ್ದಾಗ ಮಾತ್ರ ಇದಕ್ಕೆ ಸ್ಪಷ್ಟ ಚಿತ್ರಣ ದೊರೆಯುತ್ತದಂತ ಈಗ ಅನಿಸಿಕೆ ಎಲ್ಲರದು ಆಗಿದೆ. ಸೊ ಅಂದ್ರೆ ಒಂದ್ ಕಡೆ ಇದು ಏನಾಗಿರ್ಬೋದು ಸರ್, ಅಂತಾರಾಷ್ಟ್ರೀಯ ಮತ್ತೆ ಚರ್ಚೆ ಆಗ್ಲಿ, ಸೊ ಅದ್ರ ಬಗ್ಗೆ ತನಿಖೆಗಳು ಕಡೆ ನಡೀಲಿ. ಸೊ ಈ ಒಂದು ವಿಚಾರವಾಗಿ ನಾವು ಹೊರಬೇಕಾದ್ರೆ ಭಾರತೀಯರು 168 ಜನ ಭಾರತೀಯರು ಕೂಡ ಆ ವಿಮಾನದಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು. ಸೊ ಸಾಕಷ್ಟು ಮನೆಗಳಲ್ಲಿ ಕೂಡ ಇವತ್ತು ದೀಪ ಆರಿದಂತಾಗಿದೆ. ಸೊ ಸಾಕಷ್ಟು ಫಾರ್ ಎಕ್ಸಾಂಪಲ್ 5 ಜನ ಇರುವಂತ ಕುಟುಂಬ ಸಮೇತವಾಗಿ ವಿಮಾನದಲ್ಲಿ ಕೂತ್ಕೊಂಡು ಸೊ ಅವ್ರು ಲಂಡನ್ಗೆ ತೆರಳ್ತಾ ಇದ್ರು. ಆ 5 ಜನ ಕೂಡ ಇವತ್ತು ಸುಟ್ಟು ಕರಕರಾಗಿದ್ದಾರೆ. ಸೊ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋದ್ರೆ ಹೃದಯ ವಿದ್ರಾವತಿ ಘಟನೆ ಸರ್. ಇಲ್ಲ, ಈ ಒಂದು ದುರ್ಘಟನೆ ಏನಲ್ಲ ಕೇವಲ ನಮ್ಮ ಆ ಕುಟುಂಬಗಳಿಗೆ ಮಾತ್ರ ಅಲ್ಲ, ದೇಶವಾಸಿಗಳಿಗೆ, ಎಲ್ಲ ದೇಶವಾಸಿಗಳಿಗೆ ಈ ಒಂದು ಘಟನಾವಳಿ ಮನಸ್ಸಿಗೆ ಬಹಳ ನೋವು ಉಂಟು ಮಾಡ್ಯದ. ಜೊತೆಯಾಗಿ ಅಸ್ವಾಭಾವಿಕವಾಗಿ ಆ ಒಂದು ಕುಟುಂಬ ಕಳ್ಕೊಂಡಂತ ಕುಟುಂಬಸ್ಥರು ಏನಿದಾರಲ್ಲ ಅದರ ಆಕ್ರಂದನ ಹೇಳ್ತಿರ್ದಿರ್ತದೆ. ಅದು ಕಣ್ಣಿಗೆ ನೋಡ್ಲಾರ್ದಕ್ಕೆ ಮನಸ್ಸಿಗೆ ಸಾಕಷ್ಟು ಎಲ್ಲರಿಗೂ ನೋವಾಗ್ತದೆ. ಈ ಘಟನೆ ನೋವು ಕೇಳಿದ್ದಕ್ಕೆ ಎಷ್ಟೋ ಜನರಿಗೆ ಮನಸ್ಸಿಗೆ ಆಘಾತ ಆಗ್ಯದ. ಇಂಥ ಘಟನೆ ನಡಿಬಾರ್ದಿತ್ತು. ಅದು ಜನವಸತಿ ಪ್ರದೇಶದ ಮೇಲೆ ಒಂದು ವಿಮಾನ ಹೋಗಿ ಬೀಳ್ತದಂತ ಅದು ಸಾಮಾನ್ಯದ ಕೃತ್ಯ ಅಲ್ಲ. ನೋಡಿ ಸರ್, ಈಗ ವಿಮಾನದಲ್ಲಿ ಸೊ ಅಷ್ಟು ಜನ ಕುಳಿತಿದ್ದಾರೆ. ಸೊ ಅವರು ಒಂದು ಏನೋ ಇದ್ರು ಕೂಡ ಸೊ ಹಾಸ್ಟೆಲ್ ನಲ್ಲಿ ಊಟವನ್ನ ಮಾಡ್ತಕ್ಕಂತ ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಸೊ ಅವ್ರದ್ದು ಎಂತ ವಿಧಿ ಬರಹ ಅಂತೀರಾ? ಕೇವಲ ಅಲ್ಲಿ ಇರ್ತಕ್ಕಂತ ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲ, ಅದ್ರ ಜೊತೆಯಾಗಿ ಉಪನ್ಯಾಸಕರಾಯ್ತು, ಆ ವೈದ್ಯಕೀಯ ಮಹಾವಿದ್ಯಾಲಯ ಸುತ್ತಮುತ್ತಲು ಇರ್ತಕ್ಕಂತ ಕಾರ್ಮಿಕ ವರ್ಗ ಆಯ್ತು, ಸಾಕಷ್ಟು ಜನ ಇನ್ನೂ ಅಂಕೆ ಸಂಖ್ಯೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೆಣಗಳ ರಾಶಿನೇ ಕಂಡು ಬಂದಿದೆ. ಅವೆಲ್ಲ ಸುಟ್ಟು ಭಸ್ಮಾಗಿ ಗುರ್ತು ಸಹಿತ ಹಿಡಿದಂತ ದುಸ್ಥಿತಿ ಒಳಗ ಅಲ್ಲಿದೆ. ಈಗಾಗಲೇ ಯಾರು ಕುಟುಂಬಸ್ಥರು ಯಾರ್ಯಾರು ಎಲ್ಲೇ ಸ್ಥಿತಿ ಅಲ್ಲಿ ಇರೋದ್ರಿಂದ
ನಾವು ಅದ್ರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಚರ್ಚೆ ಮಾಡೋದು ಸರಿಯಲ್ಲ, ಮನಸ್ಸಿಗೆ ನೋವು ಅನಿಸ್ತದ. ಒಟ್ಟಾರೆಯಾಗಿ ಈ ಒಂದು ವಿಮಾನ ದುರಂತ, ಪತನದ ದುರಂತ ಆಗಬಾರದಾಗಿತ್ತು ಅನ್ನೋದೇ ಎಲ್ಲ ದೇಶವಾಸಿಗಳ ಒಂದು ಮನದಾಳದ ಮಾತು. ಬಟ್ ಅದರ ಸತ್ಯಾಸತ್ಯತೆಯನ್ನು ತನಿಖೆ ನಡೆಸಿ ಅದರ ಸತ್ಯವನ್ನು ನಮ್ಮ ಎಲ್ಲ ಜನರ ಮುಂದೆ ಇಡಬೇಕನ್ನೋದೇ ಎಲ್ಲರ ಮನದಾಳದ ಮಾತು. ಈ ಒಂದು ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಎಲ್ಲರ ಮೇಲೆ ಎಲ್ಲರೂ ಭರವಸೆ ಇಟ್ಕೊಂಡು ಆಶಾದಾಯಕವಾಗಿದ್ದಾರೆ. ಸೊ ಈ ಒಂದು ವಿಮಾನ ದುರಂತದಲ್ಲಿ ಒಂದು ಪವಾಡ ಕೂಡ ನಡೆದಿದೆ ಸರ್. ಸೊ 242 ಜನ ಇರ್ತಕ್ಕಂತಹ ವಿಮಾನದಲ್ಲಿ 241 ಜನ ಕೂಡ ಪ್ರಾಣವನ್ನ ಕಳೆದುಕೊಳ್ತಾರೆ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಪ್ರಾಣವನ್ನ ಉಳಿಸ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಇದು ಒಂದು ಪವಾಡವೇ ಸರಿ ಅಂತ ಅನ್ಸ್ಬೋದು. ಅವರು ಒಂದು ಏನಂದ್ರೆ ವಿಶೇಷ, 3 ಮಂದಿ ಸಹೋದರರು ನಮ್ಮ ನಡಬರ್ಕ ಕೂತ್ಕೊಂಡಿದ್ರಂತ ವಿಮಾನದೊಳಗೆ. ಈ ರೀತಿ ಆಗೋ ಸಂದರ್ಭ ಅವ್ರಿಗೇನೋ ಸಂಶಯ ಬಂದು ಎಕ್ಸಿಟ್ ಒಂದು ಡೋರ್ ಇರ್ತದ, ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅಂತ, ಅದ್ರ ಮೂಲಕ ಅವ್ರು ಹಾರಿ ಅವರು ಬದುಕುಳಿದಾರೆ. ಅವರು ಇನ್ನೂ ಭೂಮಿ ಋಣ ಅದ ಅಂತ ಅವ್ರು ಬರುದು. ಬಟ್ ಅದು ಅವರ ಒಂದು ಸುದೈವ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಒಂದು ವಿಮಾನ ದುರಂತ ಚರ್ಚೆಗೆ ನಾವು ತಗೋಬಾರ್ದಂತ ಮೊದಲು ಮಾಡಿದ್ವಿ. ಆದ್ರೆ ಅನುಮಾನಗಳ ಹುತ್ತ ಏನಿದೆಯಲ್ಲ ಅದು ಎಲ್ಲಾ ದೇಶವಾಸಿಗಳ ಜನರು ಹುಟ್ಟುಕೊಂಡಿದ್ದರಿಂದಾಗಿ ಈ ಒಂದು ಚರ್ಚೆಗೆ ಇವತ್ತು ನಾವು ಕುಳಿತುಕೊಳ್ಳಿಕ್ಕೆ ಅನ್ಯಾಗಿದ್ದೇವೆ. ಒಟ್ಟಾರೆಯಾಗಿ ಇದು ಸಾಕಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟದ. ಯಾವುದೇ ಒಂದು ವಿಮಾನ ಹೊರಡಬೇಕಾದ್ರಾಯ್ತು, ಯಾವುದೇ ಒಂದು ವಿಮಾನ ಸುಸ್ಥಿತಿಯೊಳಗೆ ಇದ್ದೇ ಇರ್ತವೆ ಅನ್ನೋ ಎಲ್ಲರಿಗೂ ಇರ್ತದೆ. ಯಾವುದೇ ಒಂದು ಕಂಪ್ನಿಯ ರೆಪ್ಯುಟೇಷನ್, ಗೌರವ ಕಳ್ಕೋಬೇಕಂತ ಯಾರಿಗೂ ಇರೋದಿಲ್ಲ. ಸ್ವಾಭಾವಿಕವಾಗಿ ನಾವು ಬಸ್ಸಿಗೆ ಅವನ್ನ ತುಲನೆ ಮಾಡಬಾರ್ದು. ವಿಮಾನನ ಬೇರೆ, ಬಸ್ಸುಗಳು ಬೇರೆ. ಬಸ್ಸುಗಳು ಹೆಚ್ಚು ಕಡಿಮೆ ರಿಪೇರಿ ಮಾಡ್ಕೊಂಡು ಇರ್ತಾವ, ಏನೋ ತೊಂದರೆದಾಯಕ. ಬಟ್ ವಿಮಾನ ಆಗಿರೋದಿಲ್ಲ. ಬಹುಶಃ ಅವನ್ನ ಆಗಿಂದಾಗೆ ಮೇಲಿಂದ ಮೇಲೆ ತಪಾಸಣೆ ಮಾಡ್ತಿರ್ತಾರ ಅನ್ನೋ ಇದ್ದೇ ಇರ್ತದೆ, ಅವ್ರಿಗೆ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಖಾಸಗಿ ಸಂಸ್ಥೆಯ ಬಸ್ಸುಗಳು ನೋಡ್ಕೊಡ್ರಿ. ನಾವು ಇವತ್ತಿಲ್ಲೇ ಬೇರೆ ಬೇಡ, ಲಕ್ಸುರಿಯಸ್ ಆಗಿ ಓಡಾಡ್ತಕ್ಕಂಥ, ಐಷಾರಾಮಿ ಓಡಾಡ್ತಕ್ಕಂಥ ಬಸ್ಸುಗಳನ್ನು ನೋಡ್ರಿ. ನಮ್ಮ ಸರ್ಕಾರಿ ಬಸ್ಸುಗಳು ಬೇರೆ. ಐಷಾರಾಮಿ ಬಸ್ಸುಗಳು ಮೇಂಟೆನೆನ್ಸ್ ಹೇಗಿರ್ತದೆ, ಅತ್ಯಂತ ಒಳ್ಳೆ ಗುಣಮಟ್ಟದಾಗಿರ್ತದೆ ಮತ್ತು ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂಥ, ಸುಸ್ಥಿತಿಯೊಳಗಿರ್ತಕ್ಕಂಥ ಮಷಿನರಿ ಯಂತ್ರ ಬಸ್ ಇರ್ತದೆ. ಅದೇ ರೀತಿಯಾಗಿ ಇರಬಹುದು ಅಂತ ಒಂದು ನಿರೀಕ್ಷೆ. ಏರ್ ಇಂಡಿಯಾ ಏನ್ ಬೋರಿಂಗ್ ವಿಮಾನ ಅದ್ ಹೆಂಗಿತ್ತು ಅದು ಎರಡನೇ ಮಾತು. ಸ್ವಾಭಾವಿಕವಾಗಿ ಈ ಮೊನ್ನೆ ದುರಂತ ಘಟನೆ ಹಿನ್ನೆಲೆಯಿಂದಾಗಿ ಅದು ಯಾರಿಗಿತ್ತು ಯಾರು ಕಂಡಿಲ್ಲ ಇನ್ನೂರಿಗೂ. ಬಟ್ ಸೊ ಯಾವುದೇ ಒಂದು ಖಾಸಗಿ ಸಂಸ್ಥೆ, ಅದು ಟಾಟಾದವ್ರಿಗೆ ಸಂಬಂಧಪಟ್ಟಂತ ಸಂಸ್ಥೆ, ಅದು ತನ್ನ ಗೌರವ ಮತ್ತು ತನ್ನ ಹೆಸರು ಎಂದೂ ಕಳ್ಕೊಳ್ಳುವಂತ ಸಂಸ್ಥೆ. ಟಾಟಾ ಸಂಸ್ಥೆ ವಿಶೇಷವಾಗಿ ಉಪ್ಪು ತಯಾರಿಕೆ ಒಳಗೆ ನಮ್ಮ ದೇಶಕ್ಕೆ ಉಚಿತವಾಗಿ ಉಪ್ಪು ಕೊಡಬೇಕಂತ ಅವರು JRD ಟಾಟಾ ಅವರಾಗಿರ್ಬಹುದು, ರತನ್ ಟಾಟಾ ಅವರಾಗಿರ್ಬಹುದು, ಅವರೆಲ್ಲ ದೇಶಕ್ಕಾಗಿ ಒಂದು ಸೇವೆ ಮಾಡಿದ್ದಾರೆ. ದೇಶದ ಜನರಿಗಾಗಿ ಒಂದು ತಮ್ಮ ಇಡೀ ಬದುಕನ್ನೇ ಮುಡುಪಾಕಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಸ್ಥಾಪಿಸಿದಂತ ಆ ಒಂದು ಏರ್ ಇಂಡಿಯಾ ತಗೊಂಡಿದ್ದಾರೆ. ಆಮೇಲೆ ಪರ್ಚೇಸ್ ಮಾಡಿದ್ರೆ ಇನ್ನು ಒಡೆತನಗೊಳಪಟ್ಟಂತ ವಿಮಾನ ಸ್ವಾಭಾವಿಕವಾಗಿ ಇಂಜಿನ್ ಆಯ್ತು, ಪ್ರತಿಯೊಂದು ಅವ್ರು ಟೆಸ್ಟ್ ಮಾಡ್ತಿದ್ದಬಹುದು. ಬಟ್ ಲೋಪದೋಷನೂ ಆಗಿರ್ಬೋದು. ಅದೇನು ಎರಡು ಯಾರಿಗೂ ಗೊತ್ತಿಲ್ಲ ಅದು ಇನ್ನೂವರೆಗೂ. ಬಟ್ ದುರಂತದ ಹಿಂದೆ ಸಾಕಷ್ಟು ಸಂಶಯ, ಅನುಮಾನಗಳು ಈಗಲೂ ಎಲ್ಲರಿಗೂ ಕಾಡ್ಲಿಕ್ಕತ್ತಾವು. ಸೊ ಈ ಕುರಿತಾಗಿ ಸರ್, ಏರ್ ಇಂಡಿಯಾ ಕಂಪನಿ ಏನಿದೆ, ಸೊ ಈ ಎಲ್ಲ ದುರಂತಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ, ಎಲ್ಲ ಪ್ರಾಣಗಳು ಕೂಡ ನಾವು ಜವಾಬ್ದಾರಿ ತಗೊಳ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ಟಾಟಾ ಕಂಪನಿ ಏನಿದೆ, ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಕೂಡ ಮಾಡಿದೆ. ಇಲ್ಲ, ಆ ಟಾಟಾ ಕಂಪನಿಯವರು ಜವಾಬ್ದಾರಿತವಾಗಿ ಈಗಿನ ಸಂದರ್ಭದೊಳಗೆ ನಡ್ಕೊಂಡಿದ್ದಾರೆ. ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ದುರ್ಘಟನೆಗಳಿಗೆ ಸಂಭವಿಸಿದಂತ ವ್ಯಕ್ತಿಗೆ 1 ಕೋಟಿ ರೂಪಾಯಿ, ತಲಾ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಸಾಂತ್ವನ, ಯಾಕೆಂದ್ರೆ ಅವರ ಸಂಸ್ಥೆಗೆ ಒಳಪಟ್ಟಂತ ಅದು ಒಂದು ವಿಮಾನ ಆಗಿದ್ದರಿಂದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇದು ಕೇವಲ ಅವರು ಸಂಸ್ಥೆ ಅವರು ಒಟ್ಟು ಇದ್ರೂ ಸಹಿತ, ಮಾಲೀಕತ್ವ ಇದ್ರೂ ಸಹಿತ, ಬಟ್ ದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಆ ಒಂದು ಹೆಮ್ಮೆಯ ಸಂಸ್ಥೆಗೆ ಕಳಂಕ ತರಬೇಕು ಎನ್ನುವ ಷಡ್ಯಂತ್ರ ನಡೆದಿದೆಯಾ ಎನ್ನುವ ರೀತಿ ಮತ್ತು ಇನ್ನಿತರ ಭಯೋತ್ಪಾದಕ ಕೃತ್ಯಗಳು ನಡೆದಿದೆ. ಇದರೊಳಗೆ ಏನು ಎಂತ ಎಂಬುದನ್ನು ನಾವು ಸಮಗ್ರ ಚಿತ್ರಣ ತನಿಖೆ ನಡೆಸಿದಾಗ ಅದು ಹೊರಬೀಳ್ತದೆ. ಅಲ್ಲಿವರೆಗೂ ನಾವು ನೀವರು ಕಾಯ್ಬೇಕಾಗ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಗಜೇಂದ್ರಗಢದ ಹಿರಿಯ ಪತ್ರಕರ್ತ ರಾಘವೇಂದ್ರ ಕುಲಕರ್ಣಿ ಅವರು ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಸೊ ಈ ಒಂದು ದುರಂತದ ಹಿಂದೆ ಅನುಮಾನಗಳ ಸುತ್ತಗಳು ಕೂಡ ಹೊತ್ತುಕೊಂಡಿದೆ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಸೊ ಆ ಒಂದು ತನಿಖೆ ನಡೀಲಿ, ಯಾವ ರೀತಿಯಾದ ದುರಂತಕ್ಕೆ ಕಾರಣ ಏನು ಅಂತ ಸಂಪೂರ್ಣ ಮಾಹಿತಿ ಬರುವವರು ಕೂಡ ನಾವೆಲ್ಲರೂ ಕೂಡ ಕಾದು ನೋಡೋಣ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೇನೆ. ನಮಸ್ಕಾರ.